ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ತಾಲೂಕಿನಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಘಟಕಕ್ಕೆ ಅಧಿಕೃತ ಚಾಲನೆ. ಪತ್ರಕರ್ತರ ಏಕತೆ ಮತ್ತು ಹೋರಾಟಕ್ಕೆ ಸಜ್ಜಾದ ವೇದಿಕೆ. ಇಂದು ಸಂಡೂರಿನಲ್ಲಿ ಪತ್ರಕರ್ತರ ಹಕ್ಕುಗಳ ರಕ್ಷಣೆ, ವೃತ್ತಿಪರ ಭದ್ರತೆ ಹಾಗೂ ಸತ್ಯನಿಷ್ಠ ಪತ್ರಿಕೋದ್ಯಮದ ಅಭಿವೃದ್ಧಿಯನ್ನ ಗುರಿಯಾಗಿಸಿಕೊಂಡು ಕರ್ನಾಟಕ ಪತ್ರಕರ್ತರ ಸಂಘದ ಸಂಡೂರು ತಾಲೂಕು ಘಟಕವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದ ಚಾಲನೆಯನ್ನು ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಗೋಪಾಲ್ ರವರು ಚಾಲನೆ ನೀಡಿ, ಸಮಾಜದ 4ನೇ ಅಂಗವಾಗಿ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಲಪಡಿಸುವಲ್ಲಿ ಪತ್ರಿಕೋದ್ಯಮದ ಜವಾಬ್ದಾರಿ ದೊಡ್ಡದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಂಡೂರು ತಾಲೂಕು ಘಟಕದ ಮೂಲಕ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದನೆ, ಸಂಘಟಿತ ಹೋರಾಟ, ತರಬೇತಿ ಕಾರ್ಯಕ್ರಮಗಳು ಹಾಗೂ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ತಾಲೂಕು ಅಧ್ಯಕ್ಷರಾದ ಗರುಡ ನ್ಯೂಸ್ ಮಲ್ಲೇಶ್ ಕಮತೂರ್, ಗೌರವಾಧ್ಯಕ್ಷರಾಗಿ ಆರ್ ಶಿವರಾಮ ರಾಗಿ, ಉಪಾಧ್ಯಕ್ಷರಾಗಿ ಮುಬಾರಕ್ ಚಾನರ್ ಪಿ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಯಶಸ್ ನ್ಯೂಸ್ ಬಸವರಾಜ್ ಕುಂಡಿ, ಕಾರ್ಯದರ್ಶಿಯಾಗಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಮೊಹಮ್ಮದ್ ರಫಿ, ಖಜಾಂಚಿಯಾಗಿ ಗಣಿನಾಡು ಪತ್ರಿಕೆಯ ಶರಣಬಸಪ್ಪ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೇಟೋ ಟೈಮ್ಸ್ ಕೆ ಆರ್ ಕುಮಾರಸ್ವಾಮಿ, ಪ್ರಹ್ಲಾದ್, ರಾಮು ಅರಕೇರಿ, ಕಾಶಪ್ಪ, ಮೆಹಬೂಬ್ ಬಾಷಾ, ಈಶ್ವರಪ್ಪ, ಉಚ್ಚಿನಪ್ಪ, ಇಮಾಮ್ ಭಾಷಾ ಮೇಜಿ ಮತ್ತು ನಾಗರಾಜ್ ದುರ್ಗೆ ಸೇರಿದಂತೆ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಬಳ್ಳಾರಿ ಜಿಲ್ಲೆ. ಅಧಿಕೃತವಾಗಿ ಆಯ್ಕೆ ಆಗಿರ್ತಾರೆ. ಡಿಸ್ಟ್ರಿಕ್ಟ್ ಲೀಡರ್ಗೆ ಒಂದು, ಸ್ಟೇಟ್ ಲೀಡರ್ಗೆ ಒಂದು. ಅಧ್ಯಕ್ಷರ ಕಡೆಯಿಂದ ಹಾಕಿಸ್ತೀವಿ. ಅಧ್ಯಕ್ಷ ನೀವು ಹಾಕ್ರಿ, ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ ನೀನಣ್ಣ. ರಾಜ್ಯ ಕಾರ್ಯದರ್ಶಿ ದೊಡ್ಡ ತಂಗಾಕ ಮಾಡ್ತೀಯ ಸುಮ್ಮನೆ ಮತ್ತೆ ಇವನ್ನ ಪೂಜೆಗೆ ಯಾರು ಮಾಡ್ಕೊಂಡ್ಬಿಡ್ತೀನಿ ನಾನು. ಕಾಜಪ್ಪ ಸದಸ್ಯರು ರಾಜ್ಯ ಕಾರ್ಯದರ್ಶಿಗೆ ಅಧ್ಯಕ್ಷರ ಕಡೆಯಿಂದ ಹೂವಿನ ಹಾರ. ನನಗೊಂದು ವಿಚಾರ ಅಂದ್ರೆ ನನಗೊಂದು ಈಶ್ವರಪ್ಪ ಏನಿಲ್ಲ. ಅಲ್ಲ, ನಾನು ಈಶ್ವರಪ್ಪ ಇಲ್ಲ ಡೆಸಿಗ್ನೇಷನ್ ಸುಮ್ಮನೆ ಮಾಡ್ಬಿಟ್ರೆ ಹೆಂಗ್ ಗೊತ್ತಾಗ್ತದೆ. ಹಂಗೆ ಬಂದ್ಬಿಡು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.